ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ತುಂಬಾ ದಿನಗಳ ನಂತರ ನಮ್ಮ ಮುದ್ದು ಪುಟಾಣಿಗಳಿಗಾಗಿ ಒಂದೊಳ್ಳೆ ಕಥೆ ತಂದಿದ್ದೀನಿ. ಈ ಕಥೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಹಾಗೆ ಗೊತ್ತಲ್ವಾ, ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಈಗ ಕಥೆಯನ್ನ ನೋಡೋಣ. ಮನೇಲಿ ಯಾರಿದ್ದೀರಾ? ಬೇಗ ಹೊರಗೆ ಬನ್ನಿ. ಯಾರು ಬೇಕಾಗಿತ್ತು? ನಾನು ಸೈನಿಕ ಸಿದ್ದಪ್ಪ. ರಾಜರು ಹೇಳಿ ಕಳಿಸಿದ್ದಾರೆ, ನೀವೇನೋ ಕಂದಾಯ ಕಟ್ಟಿಲ್ವಂತಲ್ಲ, ಕೊಡದೇ ಇದ್ರೆ ಮನೆಯವ್ರನ್ನೆಲ್ಲ ಎಳೆದು ಹೊರಗೆ ಹಾಕಿ ಅಂತ ಹೇಳಿದ್ದಾರೆ. ಅಯ್ಯೋ, ಮಹಾರಾಜರು ಹೇಳಿ ಕಳಿಸಿದ್ದ? ಏನಪ್ಪ, ನಮ್ಮನೆಯವರು ಮನೇಲಿಲ್ಲ, ಅವ್ರು ಬಂದ್ಮೇಲೆ ಬರ್ತೀರಾ? ಅದೆಲ್ಲ ಆಗೋದಿಲ್ಲ. ಈಗಲೇ ಕಂದಾಯ ಕೊಡಿ, ಇಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಹೊರಗೆ ಎಳ್ದು ಹಾಕ್ತೀನಿ. ಅಯ್ಯೋ ಬೇಡಪ್ಪ, ಬೇಡ. ಕಂದಾಯ ಕೊಡಕ್ಕಾಗಿಲ್ಲ ಅಂದಮೇಲೆ ಈ ಮನೇಲಿ ಇರಕ್ಕಾಗಲ್ಲ. ಬನ್ನಿ ಹೊರಗೆ. ಬೇಡಪ್ಪ, ಬೇಡ, ಹೇಳಿ ಬೇಡಪ್ಪ. ಹಂಗೆ 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 ಹೊರಗೆ ಹೋಗ್ಬೇಕು. ಬನ್ನಿ ಬನ್ನಿ ಹೊರಗೆ. ಅಯ್ಯೋ ದೇವ್ರೆ, ಗಂಟೆ ಆಗ್ಲೇ 9 ಆಗೋಯ್ತು. ಈ ಸಿದ್ಧ ಇನ್ನೂ ಎದ್ದಿಲ್ವಲ್ಲ? ಎಲ್ಲಿದ್ದಾನಪ್ಪ ಇವನು? ಸಿದ್ಧ, ಸಿದ್ಧ! ಅಯ್ಯೋ ದೇವ್ರೆ, ಇವನು ಮಲಗಿದಾನಲ್ಲಪ್ಪ. ಸಿದ್ದಪ್ಪ ಎದ್ದೇಳು, ಗಂಟೆ ಆಗ್ಲೇ 9 ಆಯ್ತು. ಸೂರ್ಯ ನೆತ್ತಿ ಮೇಲೆ ಬಂದಿದ್ದಾನೆ, ಇನ್ನು ಮಲಗಿದ್ಯಲ್ಲೋ? ಯಾಕೋ ಈ ತಾಯಿ ಹೊಟ್ಟೆ ಹೊರಿಸ್ತೀಯ? ಎದ್ದೇಳೋ. ಸಿದ್ಧ, ಎದ್ದೇಳೋ, ಎದ್ದೇಳೋ ಸಿದ್ಧ, ಎದ್ದೇಳು. ಅಮ್ಮ ಅಮ್ಮ, ನಾನು ಯಾವಾಗ ಇಲ್ಲಿಗೆ ಬಂದೆ? ನೀನ್ ಎಲ್ಲಿಗಾದ್ರೂ ಹೋಗಿದ್ರೆ ತಾನೇ ಬರೋದಿಕ್ಕೆ? 3 ಹೊತ್ತು ಮನೆಯಲ್ಲೇ ಬಿದ್ದಿರ್ತೀಯ. ಇಲ್ಲ ಅಮ್ಮ, ಮಹಾರಾಜರು ನನಗೆ ಸೈನಿಕನ ಕೆಲಸ ಕೊಟ್ಟಿದ್ರು. ನಾನು ಕಂದಾಯ ವಸೂಲಿಗೆ ಹೋಗಿದ್ದೆ ಅಮ್ಮ. ಮನೆಯವರು ಕಂದಾಯ ಕೊಟ್ಟಿಲ್ಲ. ಅದಕ್ಕೆ ನಮ್ಮ ಸೇನಾಧಿಪತಿ ಹೇಳ್ದಂಗೆ ಅವ್ರನ್ನೆಲ್ಲ ದರ್ದರ ಅಂತ ಎಳೆದು ಹೊರಗೆ ಹಾಕ್ತಿದ್ದೆ. ಇನ್ನೇನು ನನ್ನ ಕೆಲಸ ಮೆಚ್ಚಿ ರಾಜರು ಬಹುಮಾನ ಕೊಡಬೇಕಿತ್ತು. ಅಷ್ಟೊತ್ತಿಗೆ ನೀನು ಬಂದೆ ಎಬ್ಸೋದಿಕ್ಕೆ. ಅಂದರೆ ಇಷ್ಟೊತ್ತು ನಾನು ಕಂಡಿದ್ದ ಕನ್ಸ? ಅಯ್ಯೋ ದೇವ್ರೆ, ಇಂಥ ಮಗನ್ ಕೊಟ್ಬಿಟ್ಟೆ ನನಗೆ. ವಯಸ್ಸು 30 ಆದ್ರೂ ಇನ್ನೂ ದುಡಿಯಲ್ಲ, ಕನ್ಸು ಕಾಣ್ತಾ ಮಲಗಿರ್ತಾನೆ. ಆ ಕನ್ಸು ಯಾವತ್ತಾದ್ರೂ ನಿಜ ಆಗತ್ತಾ? ಒಂದು ಅಕ್ಷರ ಓದಕ್ ಬರೆಯಕ್ ಬರಲ್ಲ, ಕೆಲಸ ಮಾಡಕ್ ಮೈ ಬಗ್ಗಲ್ಲ. ನನಗೂ ವಯಸ್ಸಾಗ್ತಿದೆ, ಇನ್ನು ನಾನು ಎಷ್ಟು ದಿನ ಇರ್ತೀನಿ? ಇದ್ರೂ ನನಗೆ ದುಡಿಯೋ ಶಕ್ತಿ ಎಷ್ಟು ದಿನ ಇರುತ್ತೆ? ನಾನು ಕಣ್ಣು ಮುಚ್ಚಿದ್ಮೇಲೆ ಇವನ್ ಗತಿ ಏನು ದೇವ್ರೆ? ಅಳ್ಬೇಡ ಅಮ್ಮ, ಇವತ್ತಲ್ಲ ನಾಳೆ ನನಗೆ ಒಳ್ಳೆ ಕೆಲಸ ಸಿಕ್ಕೇ ಸಿಗತ್ತೆ. ಬೆಳಗಿನ ಜಾವತ್ ಕನಸು ನಿಜ ಆಗತ್ತಂತೆ. ಖಂಡಿತ ನನಗೆ ಒಳ್ಳೆ ಕೆಲಸ ಸಿಗತ್ತಮ್ಮ. ಅದಿರಲಿ, ತಿನ್ನಕ್ಕೇನು ಮಾಡಿದ್ಯಾ? ತುಂಬ ಹಶ್ವಾಗ್ತಿದೆ ಅಮ್ಮ. ಅಯ್ಯೋ ದೇವ್ರೆ, ನಿನಗೇನಪ್ಪ ಹೇಳೋದು? ಎಲ್ಲ ನನ್ನ ಕರ್ಮ. ಅಲ್ಲ ಕಣಸಿದ್ದ, ನೀನು ಹೀಗೆ ಇದ್ರೆ ಮುಂದೆ ನಿನ್ನ ಭವಿಷ್ಯ ಏನು? ನೀನು ಹೊರಗೆಯವರೆಲ್ಲ ಆಗಲೇ ಮದುವೆ ಆಗಿ ಆರಾಮಾಗಿ ಮಕ್ಕಳು ಸಂಸಾರ ಅಂತ ಸುಖವಾಗಿದ್ದಾರೆ. ನೀನಿನ್ನು ಮದುವೆ ಇಲ್ಲ. ಮದುವೆ ಹೋಗ್ಲಿ, ನೀನು ದುಡಿಯೋಕೆ ಗೊತ್ತಿಲ್ವಲ್ಲೋ? 3 ಹೊತ್ತು ನಾನು ಬೇಯಿಸಾಕಿದ್ದನ್ನು ತಿನ್ಕೊಂಡು ಉಂಡ್ಕೊಂಡು ಉಂಡಾಡಿ ಗುಂಡಂತರ ಬೆಳೆದು ಬಿಟ್ಟಿದೆಯಲ್ಲೋ? ಏನೋ ಕತೆ, ಈ ಅಮ್ಮನ ಹೊಟ್ಟೆನ ಎಷ್ಟು ಅಂತ ಉರಿಸ್ತೀಯ ಮಗನೇ. ನನ್ನ ಮಗ ಜಾಣನಾಗಬೇಕು, ಅವನಿಗೆ ಯಾವ ಕಷ್ಟನೂ ಬರಬಾರ್ದು ಅಂತೆಲ್ಲ ನಾನು ಎಷ್ಟು ಕಷ್ಟಪಟ್ಟು ಮುದ್ದಿಂದ ಸಾಕಿದೆ. ನಾನು ಪಟ್ಟ ಕಷ್ಟ ನನ್ನ ಮಗಂಗೆ ಬರಬಾರ್ದು ಅಂತ ನಿನಗೆ ಒಂದಿಷ್ಟು ಕೆಲಸ
ಕೊಟ್ಟಿಲ್ಲ, ಸ್ಕೂಲಿಗೆ ಕಳಿಸ್ದೆ. ಆದ್ರೆ ನೀನು ಕಲೀಲೇ ಇಲ್ಲ. ಉಂಡಾಡಿ ಗುಂಡ, ಮುಂದೆ ಹೇಗೋ? ಅಮ್ಮ ನೀನು ಹೇಳೋದು ನನಗೇನು ಅರ್ಥ ಆಗ್ತಿಲ್ಲ. ತುಂಬ ಹಶ್ವಾಗಿದೆ. ತಿಂಡಿ ಕೊಡು, ತಿಂಡಿ ಕೊಡು, ಇಲ್ಲಾಂದ್ರೆ ನಾನು ತಲೆ ಸುತ್ತ ಬಿದ್ದೋಗ್ತೀನಿ. ಆ, ಆ. ಅಯ್ಯೋ ಮಗನೇ, ಎದ್ದಳು ಎದ್ದಳು. ತಿಂಡಿ ಇವತ್ತು ಏನು ಮಾಡಿಲ್ಲ ಮಗ. ನಂಗಂತೂ ತುಂಬ ಸುಸ್ತಾಗಿದೆ, ಮೈ ಕೈ ನೋವು. ಗಂಜಿ ಮಾಡಿದ್ದೀನಿ, ಉಪ್ಪಿನಕಾಯಿ ಇದೆ, ಊಟ ಮಾಡು. ನಾನು ಕೆಲ್ಸಕ್ಕೆ ಹೋಗ್ತೀನಿ, ಆಯ್ತಾ? ಗಂಜಿನ ಆಯ್ತು, ಏನು ಮಾಡೋದು, ನನ್ನ ಹಣೆ ಬರ ಅದೇ ತಿನ್ಕೊಂಡಿರ್ತೀನಿ. ಹೋಗು, ನೀನು ಕೆಲ್ಸಕ್ಕೆ ಹೋಗು, ನಾನು ಬಡಿಸ್ಕೊಂಡು ತಿಂತೀನಿ. ಸಿದ್ದಪ್ಪ ರತ್ನಕ್ಕನ್ ಒಬ್ಬನೇ ಮಗ ಕಾನ್ಪಟ್ಟು ಕಷ್ಟ ಮಗನ್ ಬರಬಾರ್ದು ಅಂತ ತುಂಬಾ ಮುದ್ದಿಂದ ಮಗನ್ನ ಸಾಕಿದ್ರು ರತ್ನಕ್ಕ. ಅದ್ರ ಪ್ರತಿಫಲನೋ ಏನೋ, ಸಿದ್ದಪ್ಪ ತುಂಬಾ ಪೆದ್ದನಾಗಿದ್ದ. ಶಾಲೆಗೂ ಹೋಗಿಲ್ಲ, ಮೈ ಬಗ್ಸಿ ದುಡಿಯೋದು ಗೊತ್ತಿರ್ಲಿಲ್ಲ. 3 ಹೊತ್ತು ಮಲಕೊಂಡು ಕನ್ಸ್ ಕಾಣ್ತಾ ಇದ್ದ. ಇಂಥ ಸಿದ್ದಪ್ಪ ಬದಲಾಗ್ತಾನ? ಎಲ್ಲ ನನ್ನ ಹಣೆ ಬರ. ಏನ್ ಮಾಡೋದು? ಆ ದೇವರು ನನ್ನ ಮಗಂಗೆ ಯಾವಾಗ ಬುದ್ಧಿ ಕೊಡ್ತಾನೋ, ಇದೆಲ್ಲ ಯಾವಾಗ ಸರಿ ಹೋಗುತ್ತೋ, ನನ್ನ ಕಷ್ಟಕ್ಕೆ ಯಾವಾಗ ಪರಿಹಾರ ಸಿಗುತ್ತೋ ದೇವ್ರೆ. ರತ್ನಕ್ಕ ನಿಂತ್ಕೊಳ್ರಿ. ಓ ಸರೋಜಾ, ನೀನು ಸಿಕ್ಕಿದ್ ಒಳ್ಳೇದಾಯ್ತು ಕಣೆ. ನನಗೆ ಇವತ್ತು ಕೆಲ್ಸಕ್ಕೆ ಸ್ವಲ್ಪ ತಡ ಆಯಿತು, ಯಜಮಾನ್ರಲ್ಲಿ ಬೈತಾರೋ ಅಂತ ಭಯ ಆಗಿತ್ತು. ನೀನು ಜೊತೆಗೆ ಸಿಕ್ಕಿದ್ಯಲ್ಲ, ಒಳ್ಳೇದಾಯ್ತು ಬಿಡು. ಬಯಸ್ಕೊಳ್ಳೋಕ್ಕೆ ನನ್ನ ಜೊತೆಗೆ ನೀನು ಇದೆಯಾ ಅನ್ನೋ ಒಂದು ಸಮಾಧಾನ. ನಾನು ಅವಾಗಲೇ ಬಂದಿದ್ದೆ ರತ್ನಕ್ಕ, ಸ್ವಲ್ಪ ಕೆಲಸ ಆಯಿತು. ಯಜಮಾನ್ರು ಮನೆಯಿಂದ ನೀರು ಬೆಲ್ಲ ಥರ ಕೇಳಿದ್ರು, ಅದಕ್ಕೆ ನಾನು ಈ ಕಡೆ ಬಂದೆ. ನೀವೇನಿವತ್ತು ಇಷ್ಟು ತಡ? ನನ್ನ ಗೋಳು ಏನಂತ ಹೇಳಿ ಸರೋಜಾ, ದಿನ ಇದ್ದಿದ್ದೆ. ಗಾದೆ ಇದೆಯಲ್ಲ, ದಿನ ಸಯರಿಗಳವ್ರು ಯಾರು ಅಂತ. ಹಾಗಾಗಿದೆ ನನ್ನ ಪರಿಸ್ಥಿತಿ. ಈ ಪೆಗ್ದ ಮಗನ್ ಕಟ್ಕೊಂಡು ಪ್ರತಿದಿನ ಹೇಗೋದಿದೆಯಲ್ಲ, ನಮ್ಮ ಶತ್ರುಗೂ ಬೇಡ ಕಣೆ. ಇನ್ನು ಮಲಗಿದ್ದ ಅಂತ ಎಬ್ಬಸ್ಬಿಟ್ಟು ಬಂದೆ. ಮತ್ತೆ ಮಲ್ಕೊಳ್ತಾನೋ ಏನೋ ಗೊತ್ತಿಲ್ಲ. ದುಡಿಯೋ ಮಗ ಈ ಥರ ಮಲ್ಕೊಂಡಿದ್ರೆ ನಾನಾದ್ರೂ ಏನು ಮಾಡಲಿ ಹೇಳಿ ಸರೋಜಾ? ರತ್ನಕ್ಕ, ಇಷ್ಟು ದಿನ ನೀವು ನೋಡ್ಕೊಂಡಿದ್ದೀರಾ, ಮುಂದೆ ನಿಮ್ಮ ಸೊಸೆ ನೋಡ್ಕೊಳ್ತಾಳೆ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ? ನಿಮ್ಮ ಮಗಂಗೊಂದು ಮದುವೆ ಮಾಡಿಬಿಡಿ. ಏನು ಮದುವೆ ಮಾಡೋದಾ? ತಮಾಷೆ ಮಾಡ್ತೀಯ ಸರೋಜಾ? ಇಂಥ ಪೆದ್ದ ಹುಡುಗಂಗೆ ಯಾರು ಮನೆ ಹೆಣ್ಣು ಕೊಡ್ತಾರೆ ಹೇಳು? ಮದುವೆ ಮಾಡಿ ಇನ್ನೊಂದು ಹೆಣ್ಣನ್ನ ಗೋಳು ಹೊಯ್ಕೊಳಕ್ಕ? ಬೇಡ ಸರೋಜಾ, ಬೇಡ. ಆ ದೇವರು ನನ್ನ ಕೈಯಲ್ಲಿ ಮೈಯಲ್ಲಿ ಎಷ್ಟು ಶಕ್ತಿ ಕೊಡ್ತಾನೋ ಅಷ್ಟು ದಿನ ನಾನು ಕೆಲಸ ಮಾಡಿಕೊಂಡು ಹೇಗೋ ಅವ್ರನ್ನ ನೋಡ್ಕೋತೀನಿ. ಆಮೇಲೆ ದೇವ್ರಿಟ್ಟಂಗಾಗತ್ತೆ. ಇನ್ನೊಂದು ಹೆಣ್ಣನ್ನು ಮಾತ್ರ ಮನೆಗೆ ತಂದು ನನ್ನ ಕಣ್ಣೀರು ಹಾಕ್ಸಲ್ಲ ಸರೋಜಾ. ಹಾಗನ್ಬೇಡಿ ರತ್ನಕ್ಕ, ನಿಮ್ಮ ಮಗನು ಸರಿ ಹೋಗ್ತಾನೆ. ಮದುವೆ ಮಾಡಿ. ನಮ್ಮ ಪೈಕಿ ಒಬ್ಬರು ಬಡವ್ರ ಮನೆ ಹುಡುಗಿ ಇದ್ದಾಳೆ. ಬಡವರು ಅಂದರೆ ತುಂಬ ಬಡವರು. ಅಸಾಲತಕ್ಕೆ ಮನೆ ತುಂಬ ಹೆಣ್ಮಕ್ಳು. ಇವಳೇ ದೊಡ್ಡ ಮಗಳು, ಲಕ್ಷ್ಮಿ ಅಂತ. ಸಾಕ್ಷಾತ್ ಮಹಾಲಕ್ಷ್ಮಿ ಥರ ಇದ್ದಾಳೆ, ತುಂಬ ಚೆನ್ನಾಗಿದ್ದಾಳೆ ನೋಡೋಕ್ಕೆ. ಹಾಗೆ ಅಷ್ಟೇ ಬುದ್ಧಿವಂತೆ. ಅವಳನ್ನ ನಿಮ್ಮನೆ ಸೊಸೆ ಮಾಡ್ಕೊಳ್ಳಿ. ಅವಳು ನಿಮ್ಮ ಮಗನ್ನ ದಾರಿಗೆ ತರ್ತಾಳೆ, ನೋಡಿ ಬೇಕಾದ್ರೆ. ಸರೋಜನ್ ಮಾತು ಕೇಳಿ ರತ್ನಕ್ಕಂಗೂ ಸರಿ ಅಂತ ಅನ್ನಿಸ್ತು. ನೀನು ಹೇಳೋದು ನೋಡಿದ್ರೆ ಸರಿ ಅಂತ ಅನ್ಸುತ್ತೆ. ಸರಿ, ಹಾಗೆ ಮಾಡೋಣ. ನಿನ್ನ ಬಾಯಿ ಹರಕೆಯಿಂದ ಮದುವೆ ಆದಮೇಲಾದರೂ ನನ್ನ ಮಗ ಸರಿ ಹೋದರೆ ಸಾಕು ಸರೋಜಾ. ನಿಮ್ಮ ಒಳ್ಳೆತನಕ್ಕೆ ಎಲ್ಲನೂ ಒಳ್ಳೇದಾಗುತ್ತೆ ರತ್ನಕ್ಕ, ಹೆದರಬೇಡಿ. ನಾನು ನಿಮಗೆ ನಾಳೆ ನಾಡಿದ್ರಲ್ಲಿ ತಿಳಿಸ್ತೀನಿ. ಆಯಿತು ಕಣೆ ಸರೋಜಾ, ದೇವರಿಚ್ಛೆ ಏನಿದೆಯೋ ನೋಡೋಣ. ಒಟ್ಟಿನಲ್ಲಿ ಎಲ್ಲ ಒಳ್ಳೇದಾದರೆ ಸಾಕು. ಸರಿ, ನಾನಿನ್ನು ಕೆಲಸಕ್ಕೆ ಹೊರಡ್ತೀನಿ. ಸರಿ ರತ್ನಕ್ಕ. 1 ವಾರದ ನಂತರ ಸರೋಜಾ ರತ್ನಕ್ಕನ್ನ ಲಕ್ಷ್ಮಿ ಮನೆ ಕರ್ಕೊಂಡು ಹೋದ್ರು. ಸರೋಜಾ ಎಲ್ಲ ವಿಷಯ ಹೇಳಿದಾರಮ್ಮ. ಆದರೂ ನನ್ನ ಮಗಳನ್ನ ನಿಮ್ಮ ಮಗನ್ ಕೊಡೋಕ್ಕೆ ಒಪ್ಕೋತಾ ಇದ್ದೀನಿ. ಇದಕ್ಕೆ ಕಾರಣ ನನ್ನ ಮನೆಗೆ ಬಡತನ. ಸಾಲದಕ್ಕೆ ಸಾಲಾಗ 5 ಜನ ಹೆಣ್ಮಕ್ಳು ಮದುವೆಗಿದ್ದಾರೆ. ಇವಳೇ ದೊಡ್ಡವಳು. ಎಲ್ಲ ಗೊತ್ತಿದ್ದು ಮದುವೆ ಮಾಡಿಕೊಡು. ಕಷ್ಟ ಯಾವಪ್ಪಂಗೂ ಬರಬಾರ್ದು. ನನ್ನ ಮಗಳು ಬಡತನದಲ್ಲೇ ಹುಟ್ಟಿದಾಳೆ.
ಏನೇನೋ ಆಸೆ ಕನಸು ಇಟ್ಕೊಂಡಿದ್ದಾಳೆ. ಆದರೆ ಈಗ ನಿಮ್ಮ ಮಗನ ಕೈಯಲ್ಲಿ ಅವಳನ್ನು ಇಡಬೇಕಾಗಿದೆ. ನೋಡಿಮ್ಮ, ನನ್ನ ಮಗಳನ್ನ ನಿಮ್ಮ ಮಗಳ ಥರ ನೀವು ನೋಡ್ಕೋಬೇಕು, ಇದೊಂದೇ ನನ್ನ ಕೋರಿಕೆ. ನನ್ನ ಮಗಳು ಕೆಲಸದಲ್ಲಿ ಜಾಣೆ, ಬುದ್ಧಿವಂತೆ, ಎಲ್ಲದನ್ನೂ ನಿಭಾಯಿಸ್ತಾಳೆ. ಹಾಗೆ ನೀವು ಅವಳನ್ನ ಪ್ರೀತಿಯಿಂದ ನೋಡ್ಕೋಬೇಕು. ಅಣ್ಣವ್ರೆ, ಬೇಜಾರಾಗಬೇಡಿ. ನಿಮ್ಮ ಮಗಳನ್ನ ನನ್ನ ಮಗಳು ಅನ್ನೋ ಥರ ನೋಡ್ಕೋತೀನಿ. ಖಂಡಿತ ಖಂಡಿತ ನಾನು ಅವಳನ್ನು ಪ್ರೀತಿಯಿಂದ ನೋಡ್ಕೋತೀನಿ. ಅವಳು ಬಂದ ಗಳಿಗೆಲಿ ನನ್ನ ಮಗ ಸರಿಯಾದರೆ ಸಾಕು, ಬೇರೇನೂ ಬೇಡ. ತಾನೂ ದುಡಿಬೇಕು, ನಾಲ್ಕು ಸಂಪಾದನೆ ಮಾಡಬೇಕು, ನನ್ನ ಹೆಂಡತಿನ ತಾಯಿನ ಮುಂದೆ ಹುಟ್ಟೋ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಮನಸ್ಥಿತಿ ಬಂದರೆ ಅಷ್ಟೇ ಸಾಕು ಅಣ್ಣವರೇ. ನಿಮ್ಮ ಮಗಳ ಹೆಸರು ಲಕ್ಷ್ಮಿ, ಅವಳನ್ನ ನಮ್ಮನೆ ಮಹಾಲಕ್ಷ್ಮಿ ಅಂತ ಅನ್ಕೋತೀನಿ. ನೀವು ಆ ಬಗ್ಗೆ ಚಿಂತೆ ಮಾಡಬೇಡಿ. ಒಂದು ವಾರದೊಳಗೆ ಸಿದ್ದಪ್ಪ ಮತ್ತೆ ಲಕ್ಷ್ಮಿ ಮದುವೆ ಆಗತ್ತೆ. ಮುಂದೇನಾಗತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.